ಕಾಯ್ದೆ ಮಾಡಿದ್ದೀರಿ, 50% ಬಿಲೋ ಇದ್ದರೆ ಅದನ್ನು ಸಕ್ರಮ ಮಾಡ್ಬೋದು, 50% ಎಬವ್ ಇದ್ದರೆ ಅದನ್ನು ಸಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಇವನ್ನೆಲ್ಲ ಯಾವ ನೀವು ಇದಿಟ್ಕೊಂಡು ಮತ್ತೆ ಅದನ್ನೆಲ್ಲನೂ ನೀವು ಸಕ್ರಮ ಮಾಡ್ತೀರಿ ಅದು ನಮಗೆ ಗೊತ್ತಿಲ್ಲ. ಈಗಲೂ ಅದು ಕೇಸು ಸಹ ಪೆಂಡಿಂಗ್ ಇದೆ. ಎರಡನೇದು ಏನಪ್ಪ ಅಂತಂದರೆ, ಈಗ ಮಿಟ್ಕನಹಳ್ಳಿ ಆ ಭಾಗದಲ್ಲೆಲ್ಲನೂ ಇವಾಗ ಖಾತಾ ಕೊಟ್ಟರು. ಇದುವರೆಗೂ ಸಹ ನೀವು ಅವ್ರ ಹತ್ರ ಏನೂ ಇಲ್ಲ, ಬೀದು ಇಲ್ಲ, 6 ಫ್ಲೋರ್ 7 ಫ್ಲೋರ್ ಕಟ್ಬಿಟ್ಟು ಎಲ್ಲ ಆಂಧ್ರದವರು ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಈಗ ತಗೊಂಡಿರೋ ಪರಿಸ್ಥಿತಿ ಏನು ಬೆಂಗಳೂರು ನಗರದಲ್ಲಿ? ನಾನು ಹೇಳ್ತಾ ಇದ್ದೇನೆ, ಬೆಂಗಳೂರು ನಾಗರಿಕರಿಗೆ ಇದು ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ ಇವ್ರು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ನಾಗರಿಕರು ಎಚ್ಚೆತ್ಕೊಳ್ದೆ ಹೋದರೆ, ನೀವೇನು ಮಧ್ಯಮ ವರ್ಗದ ಜನ, ವಿಶೇಷವಾಗಿ ಬಡವರಿದ್ದಾರೆ, ಒಂದು 30-40 ಸೈಟ್ಗೆ ಇವಾಗ ಆದೇಶ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ದಾಖಲೆ ಕೊಡ್ತೀನಿ. ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಗೊತ್ತಾ? 13,800 ರೂಪಾಯಿ ಇದ್ದಿದ್ದನ್ನು ಇವರು 1 ಸ್ಕ್ವೇರ್ ಫೀಟ್ಗೆ ಈಗ ಅದನ್ನು ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಂತಂದರೆ, ಗೈಡ್ಲೈನ್ಸ್ ವ್ಯಾಲ್ಯೂ ಇದೆಯಲ್ಲ, ಸಬ್ ರಿಜಿಸ್ಟ್ರದ್ದು ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು 3,000ದಿಂದ 5,000 15,000 ರೂಪಾಯಿವರೆಗೂ ಇದೆ. ಮಿನಿಮಮ್ 5,000 ರೂಪಾಯಿ ಅಂತ ಹಾಕೊಂಡ್ರೆ ನೀವು ಒಂದು 30-40 ಸೈಟ್ಗೆ ಮಿನಿಮಮ್ 3 ಲಕ್ಷ ರೂಪಾಯಿಯಿಂದ 6 ಲಕ್ಷ ರೂಪಾಯಿ ತನಕ ನೀವು ಕಟ್ಟಬೇಕಾಗ್ತದೆ. ಮಿನಿಮಮ್ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಯಾವುದಕ್ಕಿದು? ಒಂದು 30-40 ಸೈಟ್ಗೆ. ಆದರೆ ಏನಿವತ್ತು ಬೆಟರ್ಮೆಂಟ್ ಟ್ಯಾಕ್ಸ್ ಇವ್ರು ಏನು ಫಿಕ್ಸ್ ಮಾಡಿದಾರಲ್ಲ, ಇದುವರೆಗೂ ಸಹ ನೀವು 2002 2003 ಏನು ಸ್ಟಾಪ್ ಆಯ್ತಲ್ಲ ಬೆಟರ್ಮೆಂಟು, ಆ ಬೆಟರ್ಮೆಂಟ್ ಸ್ಟಾಪ್ ಆದಮೇಲೆ BBMP ಇಷ್ಟು ವರ್ಷ ಆಯ್ತಲ್ಲ, 2003 2025 ನೀವು ಎಷ್ಟು ಜನ ಆ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು, ಅವ್ರು ಯಾರಿಗೂ ಸಹ ಖಾತಾ ಮಾಡಿಕೊಡ್ಲಿಲ್ಲ. ಖಾತಾ ಯಾಕೆ ಮಾಡಿಕೊಡ್ಲಿಲ್ಲ ಅಂತಂದರೆ, ಕನ್ವರ್ಷನ್ ಆದವ್ರಿಗೆ ಮಾತ್ರ ಇವರು ಬೆಟರ್ಮೆಂಟ್ ಕಳಿಸ್ಕೊಳ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಎಲ್ಲ ನಾವು ಡೆವಲಪ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀರಿ, ಎಲ್ಲವೂ ಸಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಫಿಕೇಶನ್ ಮಾಡಿದ್ರು. ಆದರೆ ನೋಟಿಫಿಕೇಶನ್ ಮಾಡಿದ್ದಾದ್ಮೇಲೆ ಎಲ್ಲ ಪ್ರಾಪರ್ಟಿಗಳು ಸಹ ನಿಮಗೆ ಅದು BD ಅಂತ ಬರ್ತದೆ. BD ಅಂತ ಬಂದಮೇಲೆ ಅಂಥದಕ್ಕೆ ನೀವು ಬೆಟರ್ಮೆಂಟ್ ಕಟ್ಸ್ಕೊಳಲ್ಲ ಅಂತಂದ್ರು. ಇವಾಗ ಒಂದು ಮನೇಲಿ 4-5 ಜನ ಅಣ್ಣ ತಮ್ಮಂದ್ರು ಇರ್ತಾರಪ್ಪ, ಅವರು ಆಸ್ತಿ ಪಾಲು ಮಾಡ್ಕೊಂಡ್ರು. ನೀವು ಇಲ್ಲಿ ಅವೆಲ್ಲ ರೆವಿನ್ಯೂ ಸೈಟ್ಗಳು, ಕನ್ವರ್ಷನ್ ಆಗೋದಿಲ್ಲ. ಕನ್ವರ್ಷನ್ ಆಗದೆ ಇರ್ತಕ್ಕಂಥವ್ಗೆ ನೀವು ಬಂದ್ಬಿಟ್ಟು ಅದಕ್ಕೆ ಬೆಟರ್ಮೆಂಟ್ ಕಟ್ಸ್ಕೊಳ್ಳಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಮನೆಗಳು ಕಟ್ಟಿದ್ರು, ರಾಜಾರೋಷವಾಗಿ 4-4 ಫ್ಲೋರ್ 5-5 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ತಪ್ಪು ಸರ್ಕಾರ. ನೀವು ಯಾಕಂತಂದರೆ ಬೆಟರ್ಮೆಂಟ್ ನೀವು ಬರೀ ಕನ್ವರ್ಷನ್ ಆದವಾಗ ಮಾತ್ರ ನಾವು ಬೆಟರ್ಮೆಂಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿದ್ರು. ಯಾವುದೂ ಸಹ ಕನ್ವರ್ಷನ್ ಆಗಲಿಲ್ಲ. ಹಾಗಾಗಿ ಇಲಿಗಲ್ಲಾಗಿ ಇಡೀ ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರಿನಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್, ಇಲಿಗಲ್ ಬಿಲ್ಡಿಂಗ್ಸು ಮಾಡಿಬಿಟ್ಟಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಮೊನ್ನೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಯಾಕೆ ನಾನು ಬ್ರಿಟಿಷ್ ಪದ್ಧತಿ ಅಂತ ಹೇಳಿದೆ ಅಂತಂದರೆ, ಈಗ ಮೊನ್ನೆ ಹೊಸದಾಗಿ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಇವರು. ಯಾರಾದರೂ ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಅದನ್ನು ಸೀಜ್ ಮಾಡ್ಬೋದು. ನೀವು ಯಾವುದೋ ಒಂದು 30-40 ಬಡವರು ಬಗ್ಗರು ಏನಿಲ್ಲ, ದಯೆ ದಾಕ್ಷಿಣ್ಯ ಏನಿಲ್ಲ ಇವ್ರಿಗೆ. ಏನು ಒಡೆದ ಆಳ ನೀತಿ, ಇವ್ರಿಗೆ ದುಡ್ಡು ಬರಬೇಕಷ್ಟೇ. ಆಯಿತು, ಯಾವಾಗಲೂ ಸಹ ನೀವು ಯಾವುದಾದ್ರೂ ಒಂದು ಸ್ಥಳೀಯ ಸಂಸ್ಥೆಗಳು ನೀವೇನಾದರೂ ನಿರ್ವಹಣೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು. ಆದರೆ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ನೋಡಿ, ಇಲ್ಲಿ ಹೇಳ್ತಾರೆ ಟ್ಯಾಕ್ಸನ್ನು ನೋಡಿ. 2000 ನೋಡಿ ಇಲ್ಲೊಂದು ಸ್ಲ್ಯಾಬ್ ಮಾಡಿದ್ದಾರೆ. ನೀವು BDAದಲ್ಲಿ ನೋಡಿ, ಇದೆ ಇದಕ್ಕೆ ಆದೇಶದ ಕಾಪಿ ಎಲ್ಲ ತೆಗೆಸಿದ್ದೀನಿ, ಕೊಡ್ತೀನಿ. BDAದಲ್ಲಿ ನೀವು ಇದುವರೆಗೂ ಸಿಂಗಲ್ ಫ್ಲ್ಯಾಟ್ ಅಂತಿತ್ತು, ಈಗ ಅದನ್ನು 2.5 ಎಕರೆ ತನಕನೂ BBMPಗೆ ಪವರ್ಸು, 2.5 ಎಕರೆ ಆದಮೇಲೆ BDAಗೆ ಹೋಗ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ, ಆ ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ ಏನು ಮಾಡಿದ್ದಾರೆ ನೋಡಿ, BDAದಲ್ಲಿ 5%. BDAದಲ್ಲಿ ಇರ್ತಕ್ಕಂಥದ್ದು ಇವತ್ತು ನೀವು 1 ಸ್ಕ್ವೇರ್ ಫೀಟ್ಗೆ BDAದಲ್ಲಿ ಏನು ಮನೆಗಳಿಗೆ 24.60 ಪೈಸಾ, 24 ರೂಪಾಯಿ 60 ಪೈಸಾ 1 ಸ್ಕ್ವೇರ್ ಫೀಟ್ಗೆ BDAದಲ್ಲಿ ಇರ್ತಕ್ಕಂಥದ್ದು. ವಾಣಿಜ್ಯ ಇದಕ್ಕೆ ಅದೇ ಕಮರ್ಷಿಯಲ್ ಆದರೆ BDAದಲ್ಲಿ 27 ರೂಪಾಯಿ 35 ಪೈಸಾ BDAದಲ್ಲಿ ಇರ್ತಕ್ಕಂಥದ್ದು. BBMPಲಿ ಎಷ್ಟು ಮಾಡಿದ್ದಾರೆ ಗೊತ್ತಾ ಮೊನ್ನೆ ಆದೇಶ? ಇವರು ಯಾವಾಗ ಮೊನ್ನೆ ಮಾಡಿರ್ತಕ್ಕಂಥದ್ದು 25/7/2025 ಮೊನ್ನೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದಾರೆ ಗೊತ್ತಾ? ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. BBMPಲಿ 1 ಸ್ಕ್ವೇರ್ ಫೀಟ್ಗೆ 250 ರೂಪಾಯಿಯಿಂದ 500 ರೂಪಾಯಿ ಮಾಡಿದ್ದಾರೆ 1 ಸ್ಕ್ವೇರ್ ಫೀಟ್ಗೆ. ಇದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ನಿಮಗೆ. ಮಿನಿಮಮ್
3,000 ರೂಪಾಯಿಂದ 5,000 ರೂಪಾಯಿ 15,000 ರೂಪಾಯಿ ತನಕ ಏನಿದೆ, ಬೆಂಗಳೂರು ನಗರದ ನಾಗರಿಕರು ಎಚ್ಚೆತ್ಕೊಳ್ದೆ ಹೋದ್ರೆ ಯಾರು ಸಹ ಇವತ್ತೇನು ಮನೆ ಕಾಯ್ದೆ ಮಾಡ್ಕೊಂಡಿದಾರಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮನೆ ಸೀಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು, ಯಾರು ಸಹ ಮನೆಗಳಲ್ಲಿ ಇರೋಕೆ ಆಗಲ್ಲ. ಬಡವರು ಎಲ್ಲ ಸೀಜ್ ಮಾಡ್ಬೇಕಾಗ್ತದೆ. BBMP ಅವರು ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಂದ ಮಿನಿಮಮ್ 6 ಲಕ್ಷ ರೂಪಾಯಿ ಬರ್ತದೆ. ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ. ಈಗಾಗಲೇ ನೀವು ಗೈಡೆನ್ಸ್ ವ್ಯಾಲ್ಯೂ ಈ ಸರ್ಕಾರ ಬಂದ್ಮೇಲೆ 200% ಜಾಸ್ತಿ ಮಾಡಿದ್ದಾರೆ. 200% ಈ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ.